ಬೀದರ್ನ ಜನನಿ ಬಿಡ ಪ್ರದೇಶಗಳಲ್ಲೂ ಕೂಡ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ರೈಲು ನಿಲ್ದಾಣ, ಬಸ್ ನಿಲ್ದಾಣ ಮತ್ತೆ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಪ್ರಯಾಣಿಕರ ಬ್ಯಾಗ್ ಅನ್ನ ತಪಾಸಣೆಯನ್ನ ಮಾಡ್ತಾ ಇರುವಂತಹ ಖಾಕಿ ಪಡೆ, ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳ ಮತ್ತು ರೈಲ್ವೆ ಪೊಲೀಸರಿಂದನೂ ಕೂಡ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಕೇಂದ್ರ ಬಸ್ ನಿಲ್ದಾಣ ಹಾಗೂ ಗುರುದ್ವಾರ ಬಳಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ರೈಲು ನಿಲ್ದಾಣಕ್ಕೆ ಬಂದು ಹೋಗುವವರ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಪ್ರಯಾಣಿಕರ ಚಲನವಲನ, ಲಗೇಜ್ ಮೇಲೆ ಕಣ್ಣನ್ನ ಇಟ್ಟಿದೆ ಖಾಕಿ. ಯಾರು ಕೂಡ ಕೆಮ್ಮಂಗಿಲ್ಲ, ಯಾರು ಕೂಡ ಒಳನುಸುಳುವ ಹಾಗಿಲ್ಲ, ಯಾರು ಕೂಡ ಭಯೋತ್ಪಾದಕ ಕೃತ್ಯಗಳಲ್ಲಿ ಆಗುವ ಹಾಗಿಲ್ಲ. ಮತ್ತೆ ಈಗೇನಾದ್ರೂ ಬ್ಲಾಸ್ಟ್ ಮಾಡಬೇಕು, ಮಗದೊಂದು ಅಂತ ಹೇಳಿ ತಮ್ಮ ಆಲೋಚನೆಯನ್ನ ಮುಂದೆ ಇಟ್ಕೊಂಡು ಯಾವ ಪ್ರದೇಶವನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿಯೇ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡು ರಾಯಚೂರು, ಬೀದರ್ನಲ್ಲೂ ಕೂಡ ಈ ಲಗೇಜ್ಗಳನ್ನ ತಪಾಸಣೆ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ. ಬೀದರ್ನ ಜನನಿ ಬಿಡ ಪ್ರದೇಶ, ಅಲ್ಲಿ ಡಾಗ್ ಸ್ಕ್ವಾಡ್ಗಳಿಂದ ಪರಿಶೀಲನೆ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ತನಿಖೆಯನ್ನ ಮುಂದುವರೆಸಿದ್ದಾರೆ. ಆ ಕುರಿತ ಮಾಹಿತಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನೀಡ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ ಅನ್ನುವುದನ್ನ. ಪ್ರಯಾಣಿಕರ ಚಲನವಲನ ಮತ್ತೆ ಅವರು ತರುವಂತಹ ಲಗೇಜ್, ರೈಲ್ವೆ ಸ್ಟೇಷನ್ಗೆ ಬರೋರು, ಬಸ್ ಸ್ಟ್ಯಾಂಡಿಗೆ ಬರೋರು, ರೈಲ್ವೆ ಸ್ಟೇಷನ್ನಿಂದ ಬೇರೆ ಭಾಗದಿಂದ ಬಂದಂತಹ ಜನರು ಹೋಗುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಲಗೇಜನ್ನು ಕೂಡ ಚೆಕ್ ಮಾಡಿ ಪ್ರತಿಯೊಬ್ಬರೂ ಕೂಡ ತಪಾಸಣೆಗೆ ಒಳಗಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡು ತಪಾಸಣೆಯನ್ನ ಮಾಡಿ ಬಿಡಲಾಗ್ತಾ ಇದೆ.